ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ಈಗ ನೋಡಿ, ನಿಮ್ಮ ರಾಜ್ಯಶಾಸ್ತ್ರದ ಮಾದರಿ ಪ್ರಶ್ನೆ ಪತ್ರಿಕೆ 1 2025-26ನೇ ಸಾಲಿನ ಮೊದಲನೇ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ನೋಡಿ, ಈ ಪ್ರಶ್ನೆ ಪತ್ರಿಕೆಯಲ್ಲಿ ಸಂಪೂರ್ಣ ಎಲ್ಲ ಉತ್ತರಗಳನ್ನು ಬರಹ ರೂಪದಲ್ಲಿ ಕೊಡಲಾಗಿದೆ. ಕೇವಲ ಒಂದು ಆಬ್ಜೆಕ್ಟಿವ್ ಅಲ್ಲ, ಎಲ್ಲ ಉತ್ತರಗಳನ್ನು ಬರಹ ರೂಪದಲ್ಲಿ ಕೊಡಲಾಗಿದೆ. ಆದ ಕಾರಣ ಈಗ ನೋಡಬಹುದು ಇದನ್ನು. ಯಾಕಂದರೆ ಹಿಂದಿನ ವಿಡಿಯೋಗಳಲ್ಲಿ ಎಲ್ಲವನ್ನು ಬರಹ ರೂಪದಲ್ಲಿ ಕೊಡಲಿಕ್ಕೆ ಆಗಿರಲಿಲ್ಲ. ಮರು ಮತದಾನ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ನೀಡಿರುವ ಯಾವ ಹೇಳಿಕೆಯು ಸರಿಯಾಗಿದೆ? ನೋಡಿ, ಮತದಾನದ ಸಮಯದಲ್ಲಿ ಮತಯಂತ್ರದ ನಾಶ. ವಿಶ್ವ ಪರಿಸರ ದಿನಾಚರಣೆಯನ್ನು ಈ ದಿನದಂದು 5ನೇ ಜೂನ್ ಲಿಬಿಯಾದ ನಿರಂಕುಶಾಧಿಕಾರಿ ಮ್ಯೂಮರ್ ಗಡಾಫಿ. ನೋಡಿ, ಯಾವ ಸಂಘಟನೆಯು ಮುಂದಿನ ಪೀಳಿಗೆಯನ್ನು ಯುದ್ಧವೆಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ರಕ್ಷಿಸುತ್ತದೆ? ವಿಶ್ವಸಂಸ್ಥೆ. ಕೆಳಗಿನ ಯಾವ ಹೇಳಿಕೆಯು ಸೂಕ್ತವಾಗಿದೆ? ಜವಾಹರ್ಲಾಲ್ ನೆಹರು ಮತ್ತು ಚವೆನ್ಲಾಯ್ ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದರು ಅನ್ನೋದು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಬಿಟ್ಟ ಸ್ಥಳ ಭರ್ತಿ ಮಾಡಿ. ನೋಡಿ, 6ನೇದ್ದು ಸ್ಪೀಕರ್ ಅವರು ತಾವು ಆಯ್ಕೆಯಾದ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆ ಅನುಸಾರ ಶಾಸನಸಭಾ ಸದಸ್ಯತೆ ಕಳೆದುಕೊಳ್ಳುವುದಿಲ್ಲ. 2002ರಂದು ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದಿತು. LA ಕಾಫ್ಮನ್ ರವರು ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದರು. ಅಂತಾರಾಷ್ಟ್ರೀಯ ನ್ಯಾಯಾಲಯವು ದಿ ಹೇಗ್ನಲ್ಲಿದೆ. CHOGM ನಾಯಕತ್ವವನ್ನು ಇಂಗ್ಲೆಂಡ್ ದೇಶ ವಹಿಸಿದೆ. ಇನ್ನು ಹೊಂದಿಸಿ ಬರೆಯಿರಿ. ನೋಡ್ರಿ, ಇಲ್ಲಿ ಬೌಂಡ್ರಿ ಕಮಿಷನ್ ಅನ್ನೋದು ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ, ಮಸೂರಿ. ಭಯೋತ್ಪಾದನೆ, ಟೆರರ್. ಇಲ್ಲೆಲ್ಲ ತೆಳಗೆ ನೋಡ್ಬೋದು ನೀವು ಉತ್ತರನ. 24ನೇ ಅಕ್ಟೋಬರ್ 1945 ವಿಶ್ವಸಂಸ್ಥೆ ಸ್ಥಾಪನೆ. ಮೂಕ ನಾಯಕ ಅಂತ ಯಾರಿಗೆ ಬಿರುದಿದೆ? ಡಾಕ್ಟರ್ BR ಅಂಬೇಡ್ಕರ್. ಇನ್ನು ಆಪರೇಷನ್ ಪೋಲೋ ಎಂದರೇನು? ಹೈದರಾಬಾದ್ ಸಂಸ್ಥಾನವು ಭಾರತ ಒಕ್ಕೂಟದಲ್ಲಿ ಸೇರ್ಪಡೆಗೆ ಮಾಡಲಾದ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎಂದು ಕರೆಯಲಾಯಿತು. ಪಶ್ಚಿಮ ಘಟ್ಟ ಚಳವಳಿಯನ್ನು ಯಾರು ಪ್ರಾರಂಭಿಸಿದರು? ಕರ್ನಾಟಕದ ಮಲೆನಾಡು ಪ್ರದೇಶದ ಜನರು. ಅಂದರೆ ಇಲ್ಲಿ ಯಾರದೇ ಒಬ್ಬರು ಪರ್ಟಿಕ್ಯುಲರ್ ಹೆಸರು ಬರೋದಿಲ್ಲ. ಕರ್ನಾಟಕದ ಮಲೆನಾಡು ಪ್ರದೇಶದ ಜನರು ಪ್ರಾರಂಭ ಮಾಡಿದರು ಅಂತ. ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವವರು ಜಿಲ್ಲಾಧಿಕಾರಿಗಳು. LAC ಅಂದರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್. ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್. ಇನ್ನು ಭಾಗ B ಯಲ್ಲಿ ನೋಡಿ, ಯಾವುದಾದ್ರೂ 5 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವುದು ಎಂದರೇನು? ಉತ್ತರಗಳನ್ನು ನೋಡ್ತಾ ಹೋಗಿ. ಕೇಂದ್ರ ಸೇವೆಗಳ ಯಾವುದಾದರೂ 2 ಉದಾಹರಣೆಗಳನ್ನು ತಿಳಿಸಿ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಪದಚ್ಯುತಿ ವಿಧಾನವನ್ನು ಬರೆಯಿರಿ. ಡಾಕ್ಟರ್ BR ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳನ್ನು ತಿಳಿಸಿ. ಕೆಳಗಿನ ಚಿತ್ರವನ್ನು ಉಲ್ಲೇಖಿಸಿ ಕಡ್ಡಾಯ ಶಿಕ್ಷಣದ ಅರ್ಥವನ್ನು ಬರೆಯಿರಿ. NDA ಮೈತ್ರಿಕೂಟದ ಯಾವುದಾದರೂ 2 ರಾಜಕೀಯ ಪಕ್ಷಗಳನ್ನು ತಿಳಿಸಿ. ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವ್ಯಾಖ್ಯಾನಿಸಿ. ಪೆರಿಸ್ಟ್ರೋಯಿಕ್ ಮತ್ತು ಗ್ಲಾಸ್ನಾಸ್ಟ್ ಎಂದರೇನು? ನೋಡಿ, ಬಹಳಷ್ಟು ಸಾರಿ ಕೇಳಿದ್ದಾರೆ ಇದನ್ನು. ಇಲ್ಲಿ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15-20 ವಾಕ್ಯಗಳಲ್ಲಿ ಉತ್ತರಿಸಿ ಎಂದಿದ್ದಾರೆ. ಜುನಾಗಢ, ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನದ ಕುರಿತು ಬರೆಯಿರಿ. ನೋಡಿ, ಜುನಾಗಢದ ಬಗ್ಗೆ, ಆಮೇಲೆ ಹೈದರಾಬಾದ್ ಬಗ್ಗೆ, ನಂತರ ಕಾಶ್ಮೀರದ ಬಗ್ಗೆ. ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಆಧಾರವಾಗಿರಬೇಕು ಎಂಬುದಕ್ಕೆ ಕಾರಣಗಳನ್ನು ಕೊಡಿರಿ. ನೋಡಿ, ಏನೇನು ಕಾರಣಗಳು ಅಂತ. ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ. ಅವೈಜ್ಞಾನಿಕ ಭೂಸ್ವಾಧೀನದ ಕುರಿತು ಬರೆಯಿರಿ. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ. ನೋಡಿ, ಅಗತ್ಯಾಂಶಗಳು ಏನೇನು ಮುಖ್ಯ ಅನ್ನೋದನ್ನು ಇವನ್ನ ಮಾತ್ರ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಇಲ್ಲಿ ವಿವರಣೆಯನ್ನು ಜಾಸ್ತಿನೇ ಕೊಟ್ಟಿದ್ದಾರೆ, ನೀವು ಅದನ್ನು ನೋಡ್ಕೋಬಹುದು. ಆದರೆ ಪಾಯಿಂಟ್ಸ್ಗಳನ್ನು ಮಾತ್ರ ನೀವು ಬರೀಲೇಬೇಕು. ಇನ್ನು ಅಸ್ಮಿತೆಯ ರಾಜಕಾರಣದ ಉದಯಕ್ಕೆ ಕಾರಣವಾಗುವ ಅಂಶಗಳು ಯಾವುವು? ನೋಡಿ, ಅಸ್ಮಿತೆಯ ರಾಜಕಾರಣದ ಉದಯಕ್ಕೆ ಕಾರಣವಾಗುವ ಅಂಶಗಳು ಯಾವುವು ಅಂತ ಪ್ರಶ್ನೆ ಇದೆ. ಈಗ ಇದನ್ನಿಷ್ಟು ಬರೆದ್ರೆ ಸಾಕು. ಅಸ್ಮಿತೆಯ ರಾಜಕಾರಣದ ಉಗಮಕ್ಕೆ ಕಾರಣಗಳು. ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು. ಯುವ ಜನಾಂಗವು ಭ್ರಷ್ಟಾಚಾರ ವಿರುದ್ಧ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವರು ಎಂಬುದನ್ನು ಈ ಚಿತ್ರ ವೀಕ್ಷಿಸಿ ಸಮರ್ಥಿಸಿ.
ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ವಿವರಿಸಿ. ನೋಡಿ, ಈ ಪರಿಕಲ್ಪನೆಗಳನ್ನು ಇವಷ್ಟಂತೆ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಇವು ವಿವರಣೆಯನ್ನು ಕೊಡೋದು ಸ್ವಲ್ಪ ಇದನ್ನು ಮಾಡಿದ್ರು ನಡೀತದೆ. ಇವು ಪಾಯಿಂಟ್ಸ್ಗಳನ್ನು ಬರೀಬೇಕು. ವಿಶ್ವಶಾಂತಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತ ಪಾತ್ರವನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ. ನೋಡಿ, ಇದ್ರ ಬಗ್ಗೆ ನೀವು ಬರೀಬೇಕಿಲ್ಲಿ. ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30-40 ವಾಕ್ಯಗಳಲ್ಲಿ ಉತ್ತರಿಸಿ. ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ನೋಡಿ, ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪ. ನೋಡಿ, ಮೇನ್ ಪಾಯಿಂಟ್ಸನ್ನು ಬರಿತಾ ಹೋಗಬೇಕು. ಪಕ್ಷ ಪದ್ಧತಿಯ ಸ್ವರೂಪ, ಬಹುಪಕ್ಷ ಪದ್ಧತಿಯ ಅಸ್ತಿತ್ವ, ಪಕ್ಷದಲ್ಲಿ ಒಡಕು ಮತ್ತು ವಿಲೀನ, ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ, ಸಂವಿಧಾನ ಇತರ ಬೆಳವಣಿಗೆ. ಇವು ಪಾಯಿಂಟ್ಸ್ಗಳನ್ನು ನೆನಪಿನಲ್ಲಿಟ್ಕೋ. ಭಿನ್ನಮತೀಯತೆ, ಪಕ್ಷಾಂತರ ಪಿಡುಗು, ನಾಯಕತ್ವದ ವರ್ಚಸ್ಸು. ಒಂದೊಂದು ಲೈನ್ ಬರೆದ್ರೂ ಸಾಕು, ನಿಮಗೇನು ಸರಿ ಅನಿಸುತ್ತೆ ಅಷ್ಟು. ಕೋಮುವಾದದ ಕಾರಣಗಳು ಮತ್ತು ಅವುಗಳ ಪರಿಹಾರೋಪಾಯಗಳು. ಇವು ಕೂಡ ಕೋಮುವಾದ ಕಾರಣಗಳನ್ನು, ಇವನ್ನ ಪಾಯಿಂಟ್ಸ್ಗಳನ್ನು ನೆನಪಿನಲ್ಲಿಟ್ಕೋಬೇಕು. ನಿವಾರಣೋಪಾಯಗಳು ಏನೇನು? ಜಾತ್ಯತೀತತೆ, ರಾಷ್ಟ್ರೀಯ ಭಾವೈಕ್ಯತೆ. ಇಷ್ಟು ದೊಡ್ಡದಾಗಿ ಬರೀಬೇಕಂತೇನೇ ಏನಿಲ್ಲ, ಪಾಯಿಂಟ್ಸ್ಗಳನ್ನು ನೆನಪಿನಲ್ಲಿಡಬೇಕು. ಉದಾರೀಕರಣದ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳು. ನೋಡಿ, ಉದಾರೀಕರಣದ ಪ್ರಾಮುಖ್ಯತೆ ಏನು, ಅರ್ಥ ಮತ್ತು ಮಹತ್ವ, ರಾಜಕೀಯ ಪರಿಣಾಮಗಳು ಏನೇನಾಗ್ತವೆ ಇದರಿಂದ. ನೋಡಿ, ಎಲ್ಲ ಭಾಳ ನೀಟಾಗಿ ಕೊಡಲಾಗಿದೆ. ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. ನೋಡಿ, ಈ ಮೂಲ ತತ್ವಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಂಡು ಅವುಗಳನ್ನು ಒಂದೊಂದೇ ಲೈನ್ ಬರೆದರೂ ಕೂಡ ಸಾಕು. ಇಲ್ಲಿ ಡಿಟೇಲ್ ಆಗಿ ಕೊಡಲಾಗಿದೆ. ಇನ್ನು ಸಾರ್ಕ್ನ ಕೇಂದ್ರ ಕಚೇರಿ ಎಲ್ಲಿದೆ? ಇದು ನೋಡಿ, ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು. ಇಲ್ಲಿ ಮುಗೀತು. ರಾಷ್ಟ್ರ ನಿರ್ಮಾಣದ ಯಾವುದಾದ್ರು 2 ತಡೆ ಸಮ್ಮಿಶ್ರ ಸರ್ಕಾರದ ಗುಣಗಳನ್ನು ಬರೆಯಿರಿ ಅಂತಿದೆ. ನೋಡಿ, ಪತ್ರಿಕೆ 2ರೊಂದಿಗೆ ಮತ್ತೆ ಭೇಟಿಯಾಗೋಣ.